ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಾಗತ ಸುಸ್ವಾಗತ. ಸಂಜಯ್ ಸಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಗತ ಗೈಸ್. ಏನಂದ್ರೆ ಸ್ವಲ್ಪ ತುಂಬಾ ವರ್ಕ್ ಲೋಡ್ಸ್ ಇರೋದ್ರಿಂದ ವ್ಲಾಗ್ಸ್ ಬಂದಿರಲಿಲ್ಲ. ಇವಾಗ ಮತ್ತೆ ಶುರು ಮಾಡಿದ್ದೀನಿ ವ್ಲಾಗ್ಸ್ನ. ಮತ್ತೆ ಮಾನ್ಸೂನ್ ಪ್ಲೇಸಸ್ನ ಕವರ್ ಅಪ್ ಮಾಡೋಣ ಅಂತ ಇದ್ದೀನಿ. ಇಲ್ಲೇ ಬೆಂಗಳೂರು ಸುತ್ತಮುತ್ತದಲ್ಲಿ ಎಲ್ಲರೂ ಆಚೆ ಹೋಗ್ತಾರೆ ಮಾನ್ಸೂನ್ ಪ್ಲೇಸಸ್ ನೋಡೋಕೆ. ನಾನು ಇಲ್ಲೇ ಸುತ್ತಮುತ್ತ ಬೆಂಗಳೂರಲ್ಲಿ ಇರೋದನ್ನೇ ಕವರ್ ಅಪ್ ಮಾಡಿ ತೋರಿಸ್ತೀನಿ ಗೈಸ್. ನನ್ನ ಜೊತೆ ಫಾಲೋ ಅಪ್ ಆಗಿರಿ. ವಿಡಿಯೋನ ಕಂಪ್ಲೀಟ್ಲಿ ಪೂರ್ತಿ ನೋಡಿ ಗೈಸ್. ಅವಾಗ ಎಲ್ಲೆಲ್ಲಿ ಹೋಗಿದ್ದೀನಿ ಎಲ್ಲ ಪ್ಲೇಸಸ್ ಕವರ್ ಅಪ್ ಮಾಡಿರ್ತೀನಿ. ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವಾಗ ಮನೆಯಿಂದ ಬಿಟ್ಟು ಓಡ್ತಾ ಇದ್ದೀವಿ. ಇಲ್ಲೇ ಮುಂದೆ ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಮೇಲೆ ಅಲ್ಲಿ ಮತ್ತಿಕೆರೆ ಮೇಲೆ ಇದ್ದೀವಿ. ಮತ್ತಿಕೆರೆ ಗೋಕುಲ ಹತ್ರ ಇದ್ದೀವಿ. ಸ್ಯಾಟರ್ಡೆ ಮತ್ತು ಫುಲ್ಲು ಟ್ರಾಫಿಕ್ ಗೈಸ್. ಯಾವಾಗ್ಲೂ ನಾರ್ಮಲಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಎಲ್ಲ ಟ್ರಾಫಿಕ್ಕು. ನಾಷ್ಟ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಎಲ್ಲ ತೋರಿಸ್ತೀನಿ ಹೆಂಗೆ ಎಲ್ಲ ಹೋಗ್ತೀವಿ, ಯಾವ ಪ್ಲೇಸು ಅಂತೆಲ್ಲ ಕವರ್ ಮಾಡಿಬಿಡಿ. ಗೈಸ್ ನೋಡಿ, ಇವಾಗ ಹೆಬ್ಬಾಳ ಸಿಗ್ನಲಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್. ಮುಂಚೆ ಎಲ್ಲ ಈ ರೇಂಜ್ಗೆ ಟ್ರಾಫಿಕ್ ಇರಲಿಲ್ಲ. ಇಲ್ಲಿ ಮೆಟ್ರೋ ಆಗ್ತಿರೋದ್ರಿಂದ ಫುಲ್ಲು ಟ್ರಾಫಿಕ್ ಇದೆ ಗೈಸ್. ಪ್ರೀವಿಯಸ್ಲಿ ಅವಾಗೆಲ್ಲ ನಮಗೆ ಗೊರಗುಂಟೆಪಾಳ್ಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು. ಇವಾಗ ಇಲ್ಲಿ ಹೆಬ್ಬಾಳಲ್ಲಂತೂ ಸಿಕ್ಕಾಪಟ್ಟೆ ಇದೆ ಗೈಸ್, ಮೆಟ್ರೋ ಆಗ್ತಿರೋದ್ರಿಂದ. ಆದಷ್ಟು ಜನಗಳು ನೋಡಿ, ಇಲ್ಲಿ ಟ್ರಾಫಿಕ್ ಇರೋದ್ರಿಂದ ಬಂದು ಇಲ್ಲಿ ಬರೋ ಬದಲು ಶಾರ್ಟ್ ಕಟ್ಸ್ ಯೂಸ್ ಮಾಡಿದ್ರೆ ಬೆಸ್ಟು. ಅಲ್ಲಿ ಕೊಡಗೇಹಳ್ಳಿಯಿಂದ ಒಳಗಡೆಯಿಂದ ಬಂದರೆ ಬೆಸ್ಟು ಅನ್ಕೊತೀನಿ ರೂಟು. ಸಿಕ್ಕಾಪಟ್ಟೆ ಜಾಮ್ ಇದೆ ಗೈಸ್ ಇಲ್ಲಿ ನೋಡಿ. ಫುಲ್ಲು ಎಲ್ಲ ಸ್ಟ್ಯಾಂಡಿಂಗೇ ಗೈಸ್, ಯಾವುದು ಮೂವಿಂಗೇ ಇಲ್ಲ. ವೆಹಿಕಲ್ ಮೂವಿಂಗೇ ಇಲ್ಲ ಗೈಸ್. ಎಲ್ಲೇ ಟೈಮ್ಗಳು ಹೋಗ್ಬಿಡುತ್ತೆ ಗೈಸ್, ಅದೇ ಫೆಡ್ ಅಪ್ ಆಗುತ್ತೆ ಗೈಸ್. ನೋಡಿ, ಇದೇ ಚಿಕ್ಕಬಳ್ಳಾಪುರ ಮತ್ತೆ ದೇವನಹಳ್ಳಿ ಹೋಗೋ ಫ್ಲೇವರ್ ಇದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಜನಗಳಿಗೆ. ಯಾರೇ ಬೇಕಾದ್ರೂ ಹೋಗ್ಬೇಕಾದ್ರೆ ಇದೇ ಫ್ಲೇವರ್ ಮೇಲೆ ಹೋಗ್ಬೇಕು. ಚಿಕ್ಕಬಳ್ಳಾಪುರ ಮತ್ತೆ ದೇವನಹಳ್ಳಿ ಆಲ್ಮೋಸ್ಟ್ ನಿಯರ್ ಎಲ್ಲ ಯಲಹಂಕ ಏರ್ಪೋರ್ಟ್ ಸೈಡ್ ಎಲ್ಲ ಹೋಗೋ ರೂಟ್ ಎಲ್ಲ ಇದ್ರ ಫ್ಲೇವರ್ ಮೇಲೆ ಹೋಗ್ಬೇಕು. ಇಲ್ಲಿಂದ ಹೋದ್ರೆ ಇದಾಗುತ್ತೆ ಗೈಸ್. ಮೇನ್ಲಿ ಫ್ಲೇವರ್ ಮೇಲಿಂದ ಹೋಗ್ತಾ ಇದ್ರೆ ಈಸಿ ಆಗುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಈ ಪ್ಲೇಸ್. ಅದ್ರ ಮೇಲಿಂದ ಹೋಗ್ಬೇಕು.
ಗೈಸ್ ನೋಡಿ ಗೈಸ್, ಈಗ ಆಲ್ಮೋಸ್ಟ್ ದೇವನಹಳ್ಳಿ ಹತ್ರ ಬಂದಿದೀವಿ. ಇಲ್ಲಿಂದ ನಿಯರ್ಲಿ ಒಂದು 10 to 15 ಕಿಲೋಮೀಟರ್ಸ್ ಇದೆ. ನೋಡಿ ನಂದಿ ಹಿಲ್ಸ್ ಬರುತ್ತಲ್ಲ, ನಂದಿ ಹಿಲ್ಸ್ ಹತ್ರನೇ ಇದನ್ನ ಈ ರೂಟ್ ಬರೋದು. ತೋರ್ಸ್ಕೊಡ್ತೀನಿ ಗೈಸ್, ಮುಂದೆ ಹೋಗ್ತಾ ಇಲ್ಲ. ಗೈಸ್ ನೋಡಿ ಗೈಸ್, ಇಲ್ಲಿ ಸಿಗ್ನಲ್ ಇದೆಯಲ್ಲ, ಇಲ್ಲಿ ಸಿಗ್ನಲ್ ಬರುತ್ತೆ ನೋಡಿ. ಈ ಸಿಗ್ನಲ್ ಇಂದ ಇಲ್ಲೇ ಲೆಫ್ಟ್ ತಗೊಬೇಕು. ನಂದಿ ಹಿಲ್ಸ್ ಹೋಗೋ ರೋಡು. ಸಿಗ್ನಲ್ ಲೆಫ್ಟ್ ತಗೊಂಡು ಹಿಂಗೆ ಸೀದಾ ಹೋಗ್ಬೇಕು ಗೈಸ್. ಲೊಕೇಶನ್ ಇಲ್ಲಿಂದ ನಿಯರ್ಲಿ ಒಂದು 12 ಕಿಲೋಮೀಟರ್ಸ್ ಇದೆ. 12 ಕಿಲೋಮೀಟರ್ಸ್ ಹೋದ್ರೆ ಆ ಲೊಕೇಶನ್ ಸಿಗುತ್ತೆ. ಅಲ್ಲೋಗ್ಬಿಟ್ಟು ಕ್ಲಿಯರ್ಲಿ ಅದ್ರ ಬಗ್ಗೆ ತೋರ್ಸ್ಕೊಡ್ತೀನಿ ಗೈಸ್, ಹೆಂಗಿದೆ ಆ ಲೊಕೇಶನ್, ಏನು ಈ ಮಾನ್ಸೂನ್ ಟೈಮಲ್ಲಿ ಹೆಂಗಿರುತ್ತೆ ಅಂತ ಕ್ಲಿಯರ್ಲಿ ಫುಲ್ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ನೋಡಿ ಇವಾಗ ಒಂದು ಸಕ್ಕತ್ತಾಗಿರೋ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಗಾಯ್ಸ್ ಹೆಂಗಿದೆ, ಮೌಂಟೇನ್ಸ್, ಬಿಗ್ ಬಿಗ್ ರಾಕ್ಸ್, ಎಲ್ಲ ಬೆಂಗಳೂರಲ್ಲೇ ಇರೋದು ಗಾಯ್ಸ್. ನೋಡಿ ಗಾಯ್ಸ್ ಹೆಂಗಿದೆ ಫಾಗ್ ಅಲ್ಲಿ, ಫಾಗ್ ಇದಾಗ್ತಾ ಇದೆ ಗೈಸ್ ಅದ್ ಮೇಲೆ, ಬೆಟ್ಟದ ಮೇಲೆ ಹೆಂಗಿದೆ ನೋಡಿ ಗೈಸ್. ಗೈಸ್ ಇದು ಲೆಫ್ಟ್ ಹೋದ್ರೆ ಇಲ್ಲಿ ನಂದಿ ಹಿಲ್ಸ್ಗೆ ಹೋಗ್ತೀವಿ, ಸೀದಾ ಆಪೋಸಿಟ್ ರೋಡು ಸ್ಟ್ರೈಟ್ ಹೋದ್ರೆ ಆ ಲೊಕೇಶನ್ಗೆ ಹೋಗ್ತೀವಿ ಗೈಸ್. ನೋಡಿ ಗೈಸ್ ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇದೆ, ಇಲ್ಲಿಂದ ಆಫ್ ರೋಡ್ ಮಾಡ್ಕೊಂಡು ಅಲ್ಲಿ ಮೇಲ್ಗೆ ರೀಚ್ ಆಗ್ಬೇಕು. ಇಲ್ಲಿಂದ ಆಫ್ ರೋಡ್ ಇದೆ, ಇವಾಗ ಹೋಗ್ತಾ ಇರೋದ್ರಿಂದ ತೋರ್ಸ್ಕೊಡ್ತೀನಿ ನೋಡಿ. ಹಿಂಗೆ ಇಲ್ಲಿಂದ ಆಫ್ ರೋಡ್ ಇದೆ, ಮೇಲೆ ಹೋಗ್ತಾ ಬೆಟ್ಟ ಇದೆ. ಅದು ಬೆಟ್ಟದ ಹೆಸರು ಹೊರಗಿನ ಬೆಟ್ಟ ಅಂತ. ಆ ಕಡೆ ಈ ಸೈಡ್ ಹಿಂಗೆ ಲೆಫ್ಟ್ ಸೈಡ್ ಹೋದ್ರೆ ಅಲ್ಲಿ ನಂದಿ ಹಿಲ್ಸ್ ಬರುತ್ತೆ, ಈ ಕಡೆ ಹಿಂದಿನೇ ಬೆಟ್ಟ ಇದು ಸ್ಟಾರ್ಟಿಂಗ್ ಬರುತ್ತೆ ಫಸ್ಟ್, ಹೊರಗಿನ ಬೆಟ್ಟ ಅಂತ. ಬನ್ನಿ ಗೈಸ್ ನೋಡಿ. ಹೊರಗಿನ ಬೆಟ್ಟ ಎಲ್ಲಿ ಬರುತ್ತಣ್ಣ? ಆ ಕಡೆನಾ? ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹೊರಗಿನ ಬೆಟ್ಟ, ಹೊರಗಿನ ಬೆಟ್ಟ, ಹೊರಗಿನ ಬೆಟ್ಟ ಈ ಕಡೆನಾ? ಈ ಕಡೆ ತಾನೆ ಗೈಸ್. ಅಲ್ಲಿಂದ ನಾಯಿ ನಮ್ಮ ಹಿಂದೆನೆ ಬಂದಿದೆ. ರೂಟ್ ತೋರಿಸಿ ಅಂದಿದ್ಕೆ ಅದೇ ರೂಟ್ ಕರ್ಕೊಂಡು ಹೋಗ್ತಿದೆ ಗೈಸ್. ಫೈನಲಿ ಇವಾಗ ಲೊಕೇಶನ್ ರೀಚ್ ಆಗಿದ್ದೀನಿ ನೋಡಿ. ಇಲ್ಲಿ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗು. ಇಲ್ಲೇ ಆರೋ ಮಾರ್ಕ್ ಹಾಕಿದ್ದಾರೆ ಹೋಗೋಕೆ ಬೆಟ್ಟ. ಈ ಬೆಟ್ಟ ಹೆಸರು ಹೊರಗಿನ ಬೆಟ್ಟ ಅಂತ. ಇಲ್ಲಿಂದ ಲೊಕೇಶನ್ ಹಾಕಿದ್ದಾರೆ, ಇಲ್ಲಿಂದ ಹೋಗ್ಬೇಕು ನೋಡಿ ಗೈಸ್. ವ್ಯೂಸ್ ಅಂತೂ ಚೆನ್ನಾಗಿದೆ, ಹೆಂಗಿದೆ ನೋಡಿ ಗೈಸ್ ವ್ಯೂಸ್. ಆ ಕಡೆ ಸೈಡ್ ಇಂದ ಆ ಕಡೆ ಹೋದ್ರೆ ಬ್ಯಾಕ್ ಸೈಡ್ ಬೆಟ್ಟ ಕಾಣಿಸ್ತಿದ್ಯಲ್ಲ, ಆ ಬೆಟ್ಟ ಇಂದ ಆ ಕಡೆ ಹೋದ್ರೆ ನಂದಿ ಹಿಲ್ಸ್ ಬರುತ್ತೆ ಗೈಸ್. ಈಗ ಇಲ್ಲಿಂದ ಕ್ಲೈಮ್ ಮಾಡ್ತಾ ಇದೀವಿ, ಹೋಗ್ತೀವಿ. ನಮ್ ಜೊತೆ ಇವರು ಗೆಸ್ಟ್ ತರ ಇವೇ ದಾರಿ ತೋರಿಸ್ತಾ ಇದಾವ್ ನೋಡಿ ಗೈಸ್. ಇವೇ ನಮಗ್ ದಾರಿ ತೋರಿಸ್ತವೆ ಗೆಸ್ಟ್ ತರ. ನಮಗ್ ದಾರಿ ಗೊತ್ತಿಲ್ಲ ಇಲ್ಲಿ, ಆಲ್ಮೋಸ್ಟ್ ಯಾರು ಎಷ್ಟೊಂದ್ ಜನ ಬಂದಿಲ್ಲ ಇಲ್ಲಿ. ಹಿಡನ್ ಪ್ಲೇಸ್ ತರ ಇದೆ ಇದು ಲೊಕೇಶನ್, ಈ ತರ ಇದೆ. ಎಷ್ಟೊಂದ್ ಜನ, ಜಾಸ್ತಿ ಜನ ಬಂದಿಲ್ಲ, ಯಾರಿಗೂ ಅದು ಲೊಕೇಶನ್ ಗೊತ್ತಿಲ್ಲ. ಮತ್ತೆ ಎಷ್ಟೊಂದ್ ಜನ ಇಲ್ಲಿ ಯಾರು ಇಲ್ಲ, ಇವಾಗ ಕ್ಲೈಮ್ ಮಾಡಕ್ಕೂ ಯಾರು ಇಲ್ಲ. ಇದ್ರ ಬಗ್ಗೆ ಲೊಕೇಶನ್ ಬಗ್ಗೆ ನನ್ಗೇನು ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ ಇನ್ನು.
ಗೊತ್ತಿರೋದನ್ನ ಬಂದಿದ್ದೀನಿ. ಮೇಲೆ ಏನ್ ಸಿಗುತ್ತಾ ತೋರ್ಸಕ್ಕೆ ಹೋಗ್ತೀನಿ ಗೈಸ್. ನನ್ ಕೈಲಿ ಆದಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಆದಷ್ಟು ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ ಗೈಸ್ ಹೆಂಗಿದೆ ಲೊಕೇಶನ್, ರೈನ್ ಬರ್ತಿದೆ, ಅಲ್ಲೆಲ್ಲ ಫುಲ್ಲು ಫಾಗು. ಹೆಂಗಿದೆ ನೋಡಿ ಗೈಸ್ ಲೊಕೇಶನ್, ನೋಡಕೋಣಕ್ಕೆ ಕಣ್ಗೆ ತುಂಬ್ಕೊಳ್ಬೇಕು ಗೈಸ್. ಸುತ್ತಮುತ್ತ ಗಿಡ ಮರಗಳು ಗೈಸ್, ಯಾ ಕಡೆ ಎಲ್ಲೂ ಹೋಗಂಗಿಲ್ಲ ಗೈಸ್. ಇಲ್ಲೇ ಮಸ್ತ್ ಆಗಿದೆ ಗೈಸ್ ಪ್ಲೇಸ್. ಬೆಂಗಳೂರಲ್ಲೇನೆ ಮಡಿಕೇರಿಗೆ ಹೋಗು ಇದೇ ತರ ಸೌಂದರ್ಯ ಇರುತ್ತೆ ಗೈಸ್, ಇಲ್ಲಿ ಬಂದ್ರು ಇದೇ ತರ ಇದೆ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ಬನ್ನಿ ಗೈಸ್. ಇನ್ನು ಮುಂದೆ ಕ್ಲೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮುಂದೆ ಏನ್ ಸಿಗುತ್ತೆ ಅಂತ ನೋಡೋಣ. ಮಾಡ್ತಾ ಇದೀವಿ, ಇನ್ನೂ ಇದೆ ಗಾಯ್ಸ್, ತುಂಬಾ ದೊಡ್ಡದಿದೆ ಬೆಟ್ಟ ಇದು. ಅಲ್ಲಿ ಅಪ್ಪವರೆಗೂ ಕ್ಲೈಮ್ ಮಾಡಬೇಕು. ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಿಮ್ಗೆ ಒಳ್ಳೆ ವ್ಯೂ ತೋರ್ಸೋಕೆ ಪ್ರಯತ್ನ ಪಡ್ತೀವಿ ಗಾಯ್ಸ್. ಸುತ್ತಮುತ್ತ ಇದು ಗಾಯ್ಸ್ ಗಿಡ ಮರಗಳು, ಹೆಂಗಿದೆ ನೋಡಿ ಗೈಸ್ ವ್ಯೂಸ್. ಅಲ್ಲಿ ನೋಡಿ ಗೈಸ್ ಫುಲ್ಲಿ ಫಾಗು. ಈ ಮಾನ್ಸೂನ್ ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿ ಗೈಸ್. ಬೇಕಾದ್ರೆ ಗಾಡಿ ತಂದ್ರೆ ನಾರ್ಮಲ್, ಗಾಡಿ ಇಲ್ಲ ಅಂದ್ರೆ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು. ಕಾರ್ಗಳಲ್ಲಿ ಎಲ್ಲ ಫುಲ್ ಬರಕ್ಕಾಗಲ್ಲ, ಗಾಡಿ ಇಲ್ಲಾದ್ರೆ ಆಫ್ ರೋಡಿಂಗ್ ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು ಗೈಸ್. ಕಾರಲ್ಲಾದ್ರೆ ಕಷ್ಟ ಆಗುತ್ತೆ, ನಡ್ಕೊಂಡ್ ಬರ್ಬೇಕು. ನೋಡಿ ಗೈಸ್ ಹೆಂಗಿದೆ ವ್ಯೂ, ನೋಡಿ ಗೈಸ್ ಹೊರಗಿನ ಬೆಟ್ಟ ಅಂತ ಕರೀತಾರೆ ಗೈಸ್ ಇದನ್ನ. ಇದೀನಿ ಗೈಸ್ ಆಲ್ರೆಡಿ. ಅಲ್ಲಿ ಕೆಳಗಡೆಯಿಂದ ಮೇಲ್ ಬಂದಿದ್ದೀನಿ ಇಲ್ಲಿವರೆಗೂ. ಆಲ್ಮೋಸ್ಟ್ ಸುಸ್ತಾಗಿದ್ದಿದೆ ಗೈಸ್. ಇದು ದೊಡ್ಡದಿದೆ ಬೆಟ್ಟ, ಇದೂ ತುಂಬಾ ದೊಡ್ಡದಿದೆ, ತುಂಬಾ ಹೈಕಿಂಗ್ ಇದೆ. ಅಲ್ಲೆಲ್ಲ ನೋಡಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ. ಸ್ವಲ್ಪ ಮಳೆ ಬರ್ತಾ ಇದೆ ಇವಾಗ. ಮಳೆ ಟೈಮಲ್ಲಿ ಅಂತೂ ಕ್ಲೈಂಬಿಂಗ್ ಮಾಡಕ್ಕೆ ಚೆನ್ನಾಗಿರುತ್ತೆ ಗೈಸ್. ಕರ್ಕೊಂಡು ಹೋಗ್ತವ್ರೆ ನೋಡಿ ಗೈಸ್. ನಮ್ಮ ತಮ್ಮ ಹೋಗ್ತಾವನಲ್ಲಿ, ಅವನು ಕ್ಲೈಮ್ ಮಾಡ್ತಾವನೆ, ನಾನು ಕ್ಲೈಮ್ ಮಾಡ್ತಾ ಇದ್ದೀನಿ, ಹಾಕಿದ್ದೀನಿ. ಮಳೆ ಜೋರಾಗ್ತಿದೆ ಗೈಸ್ ತುಂಬಾ. ನೋಡಿ ರಾಕ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಈ ತರ ಶಿಲೆಗಳು. ಇಲ್ಲಿಂದ ನೋಡಿ ಗೈಸ್ ಹೆಂಗಿದೆ ವ್ಯೂ, ನೋಡಿ ಗೈಸ್ ಹೆಂಗಿದೆ ಕಂಪ್ಲೀಟ್ಲಿ. ಹೊರಗಿನ ಬೆಟ್ಟ ಅಂತ ಇದೆ ಹೆಸರು. ಮಳೆ ಬರ್ತಿದೆ ಗಾಯ್ಸ್, ಮಳೆ ಬರ್ತಾ ಇರೋ ಕಾರಣ ಲೋಕಲ್ಸ್ ಹೋಗ್ಬೇಡ ಅಂತ ಇದಾರೆ. ಸ್ಲಿಪ್ಪರಿ ಆಗುತ್ತಂತೆ ಗಾಯ್ಸ್, ಮುಂದೆ ಹೋದ್ರೆ ಫುಲ್ ಅಲ್ಲಿ ಹೋದ್ರೆ ಇನ್ನೂ ವ್ಯೂ ಇರುತ್ತೆ. ಫುಲ್ ಸ್ಲಿಪ್ಪರಿ ಆಗಿರೋದ್ರಿಂದ ಯಾರು ಮೇಲ್ ಬಿಡ್ತಾ ಇಲ್ಲ ಗೈಸ್ ನಮ್ನ, ಎಲ್ಲ ಜಾರುತ್ತೆ ಅಂತ. ಫುಲ್ಲು ರಾಕ್ಸ್ ಇರೋದ್ರಿಂದ ಅವ್ರು ಇಲ್ಲಿಂದಾನೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀನಿ ಗೈಸ್. ನಾನು ಇಲ್ಲಿವರೆಗೂ ಬಂದಿದ್ದೀನಿ ನೋಡಿ. ಅಲ್ಲಿ ಹೋಗಕ್ಕೆ ಆಗಿಲ್ಲ ಗೈಸ್, ಒಂಚೂರು ಟಾಪ್ ಇತ್ತು, ಬಿಡ್ತಾ ಇಲ್ಲ ಗೈಸ್. ಇಲ್ಲಿಂದಾನೆ ಸಕ್ಕತ್ತಾಗಿದೆ ನೋಡಿ ಗೈಸ್ ಹೆಂಗಿದೆ. ಬನ್ನಿ ಗೈಸ್, ಬಂದು ಈ ಮಾನ್ಸೂನ್ ಟೈಮಲ್ಲಿ ಬಂದ್ರೆ ಸಕ್ಕತ್ತಾಗಿದೆ ವೆದರು. ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಫುಲ್ಲಿ ಫಾಗ್ ಇದೆ ಗೈಸ್, ಆ ಕಡೆಯಿಂದ ಹಿಡಿದು ಇಲ್ಲಿವರೆಗೂ ಫುಲ್ಲಿ ಫಾಗ್. ಬಂದು ವಿಸಿಟ್ ಮಾಡಿ, ಫುಲ್ಲು ಸುತ್ತಮುತ್ತನೂ ಗ್ರೀನರಿ ಇದೆ. ಓಕೆ ಗೈಸ್, ಇಲ್ಲಿಗೆ ಈ ಪ್ಲೇಸ್ನ ಕಂಪ್ಲೀಟ್ ಮಾಡ್ತೀನಿ. ತುಂಬಾ ಮಳೆ ಬರ್ತಿದೆ, ಅದಕ್ಕೋಸ್ಕರ. ಓಕೆ ಗೈಸ್ ಹೆಂಗಿದೆ ನೋಡಿ ಮಳೆಯಲ್ಲಿ, ಈ ಗಾಳಿಲಿ ನೆನ್ಕೊಂಡಾದ್ರೂ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಈ ವೆದರ್ ಚೆನ್ನಾಗಿದೆ ಗೈಸ್, ಈ ವೆದರ್ ಬೇಕಾಗಿದೆ. ನೋಡಿ ಗೈಸ್ ತುಂಬ ಎಷ್ಟು ಜೋರು ಮಳೆ ಬರ್ತಿದೆ. ನಾನು ನಮ್ಮ ತಮ್ಮ ಕೂಡ ಫುಲ್ಲು ನೆಂದೋಗಿದ್ದೀವಿ, ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ ಗೈಸ್. ಇಲ್ಲಿಗೆ ಇದನ್ನು ಎಂಡ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಬಂದ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ತುಂಬ ಮಳೆ ಇದೆ ಗೈಸ್. ಒಂದು ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ. ಅಲ್ಲಿ ನೋಡಿ ಗೈಸ್ ಹೆಂಗೆ ಬರ್ತಿದೆ ಫಾಗು. ಅಲ್ಲಿಂದ ಮೇಲೆ ಆ ಬೆಟ್ಟ ಇದೆಯಲ್ಲ ನೋಡಿ, ಆ ಬೆಟ್ಟ ಇದರಿಂದ ಫುಲ್ ಅಲ್ಲಿವರೆಗೂ ಕವರ್ ಆಗ್ತಿದೆ ಫಾಗು. ಈ ಟೈಮಲ್ಲಿ ಈ ಪ್ಲೇಸಸ್ಗಳು ಮಸ್ತು ಗೈಸ್, ಮಸ್ಟ್ ವಿಸಿಟ್ ಪ್ಲೇಸು. ಮಾನ್ಸೂನಲ್ಲಿ ಬಂದು ಈ ಪ್ಲೇಸಸ್ನ ವಿಸಿಟ್ ಮಾಡಿ ಕಣ್ಣಿಗೆ ತಂಪು ಮಾಡ್ಕೊಳ್ಳಿ. ಆ ಥರ ಇದೆ ಗೈಸ್ ಪ್ಲೇಸು, ಫ್ರಾಗಿಂದ ಹಿಡಿದು ಚೆನ್ನಾಗಿದೆ ಗೈಸ್. ಪ್ಲೇಸಸ್ ನೋಡೋಕೆ ಸಕ್ಕತ್ತಾಗಿದೆ. ಇಲ್ಲಿ ಅದೇನೋ ಮಳೆ ಬಂದ ಕಾರಣ ಅದು ಫುಲ್ ಇದಾಗೋಯ್ತು, ನನಗೆ ಕ್ಲೈಮ್ ಮಾಡೋಕ್ಕಾಗಲ್ಲ, ಫುಲ್ ರಾಕ್ಸ್ ಎಲ್ಲ ಜಾರ್ತಿತ್ತು. ಆದ್ರೂ ಇಲ್ಲಿಂದ ನೋಡಿ ಗೈಸ್ ಹೆಂಗಿದೆ ವ್ಯೂ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಫುಲ್ಲಿ ಫಾಗು ಗೈಸ್, ಫುಲ್ಲಿ ಫಾಗು. ಇಲ್ಲಿಂದ ನೋಡಿ ಗೈಸ್ ಎಲ್ಲ ಗಿಡ ಮರ ವಾತಾವರಣ ಗೈಸ್. ಇವಾಗ ಬೆಟ್ಟ ನೋಡ್ಕೊಂಡ್ ಬಂದ್ರಿ. ಇಲ್ಲ ಇನ್ನೊಂದು ಸುತ್ತಮುತ್ತ ಒಂದು ಪ್ಲೇಸ್ ಇದೆ ಗೈಸ್, ನಿಯರ್ಲಿ 26 ಕಿಲೋಮೀಟರ್ಸ್ ಏನಿದೆ ಇಲ್ಲಿಂದಾನೆ. ನಂದಿ ಹಿಲ್ಸ್, ಈಗ ಆ ಕಡೆ ಹೋದ್ರೆ ನಂದಿ ಹಿಲ್ಸ್ ಇದೆ, ನಂದಿ ಹಿಲ್ಸ್ ಪಕ್ಕದಲ್ಲಿ ಈ ಬೆಟ್ಟ ಇರೋದು, ನಾನು ಹೇಳಿರೋ ಬೆಟ್ಟ.
ಆ ಪಕ್ಕದಿಂದಾನೆ ಅಲ್ಲಿಂದಾನೆ ಒಂದು 26 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಂದು ಗುರುಕುಲ ವಾಟರ್ ಫಾಲ್ಸ್ ಅಂತ ಇದೆ. ಆ ವಾಟರ್ ಫಾಲ್ಸ್ ಬಗ್ಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಗೈಸ್. ನೆಕ್ಸ್ಟ್ ಆ ವಾಟರ್ ಫಾಲ್ಸ್ ನೋಡಕ್ ಹೋಗ್ತಾ ಇದೀನಿ ಗೈಸ್. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕಂಪ್ಲೀಟ್ಲಿ ಕವರ್ ಅಪ್ ಮಾಡ್ತೀನಿ. ಫಾಲೋ ಅಪ್ ಆಗಿ ಗೈಸ್, ನೋಡಿ, ವಾಚ್ ಮಾಡಿ ನನ್ನ ವ್ಲಾಗ್ ನ ಫುಲ್ ಕಂಪ್ಲೀಟ್ಲಿ ನೋಡಿ ಗೈಸ್. ವ್ಲಾಗ್ ನ ಚೆನ್ನಾಗಿರುತ್ತೆ, ಒಳ್ಳೆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ಇಡನ್ ಪ್ಲೇಸಸ್ ಗಳನ್ನೇ ತೋರಿಸ್ತಾ ಇರೋದು ನಾನು, ಯಾರು ತೋರಿಸಿರೋ ಅಂತ ಪ್ಲೇಸಸ್ ಗಳು ಎಲ್ಲೂ ಅಷ್ಟು ಆ ಪ್ಲೇಸ್ ಕವರ್ ಅಪ್ ಆಗಿರಲ್ಲ, ಅಂತ ಪ್ಲೇಸಸ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಗೈಸ್, ಎಲ್ಲ ನೋಡಿ ನನ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಮೇನ್ಲಿ ಸಬ್ಸ್ಕ್ರೈಬ್ ಬೇಕು. ನೋಡಿ, ಇನ್ನೂ ಪ್ಲೇಸಸ್ ಗಳನ್ನ ಇದ್ ಮಾಡ್ತಾ ಇದೀನಿ. ಇವಾಗ ನೆಕ್ಸ್ಟ್ ವಾಟರ್ ಫಾಲ್ಸ್ ಬಗ್ಗೆ ಎಲ್ಲ ತೋರಿಸ್ಕೊಡ್ತೀನಿ. ಹೋಗ್ತಾ ಇದೀನಿ, ಹೋಗೋ ದಾರಿಗೆ ನೋಡಿ ಗೈಸ್ ಹೆಂಗಿದೆ ಎಲ್ಲ. ಇದು ಫುಲ್ ಗ್ರೀನರಿ. ನೋಡಿ ಗೈಸ್, ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಹೆಂಗಾಗಿದೆ ಎಲ್ಲ ಜಜ್ಜೋಗ್ಬಿಟ್ಟಿದೆ. ಟ್ರ್ಯಾಕ್ಟ್ರು ಕೆಳಗಡೆ ಬಿದ್ದೋಗಿ. ಹುಷಾರಾಗಿ ಬನ್ನಿ ಗೈಸ್, ಈ ಕಡೆ ಬರುವಾಗ ನೋಡ್ಕೊಂಡು ಹುಷಾರಾಗಿ ಬನ್ನಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಡ್ರಿ. ಕ್ಲೀನಾಗಿ ಹುಷಾರಾಗಿ ಬಂದು ಹೋಗಿ ಗೈಸ್. ಸೇಫ್ ರೈಡ್ ಮಾಡಿ ಆದಷ್ಟು. ಇನ್ನೇನು ಲೊಕೇಶನ್ ರೀಚ್ ಆಗ್ತಾ ಇದೀನಿ, ಹೋಗ್ತಾ ಇದೀವಿ. ಇಲ್ಲೇನೇನು ಇದೆಲ್ಲ ಹಾಕಿದ್ದಾರೆ ಇನ್ನು ಮುಂದೆ ಪ್ಲೇಸಸ್ ಅಲ್ಲಿ. ಇಲ್ಲಿಂದ ದಾರಿ ನೋಡಿ ಗೈಸ್ ಅಲ್ಲಿ ಹೋಗಕ್ಕೆ. ಇನ್ನೇನು ಶ್ರೀಗಿರದಲ್ಲಿ ಶ್ರೀನಿವಾಸ ಡ್ಯಾಮ್ ಅಂತ ಏನೋ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಇಲ್ಲಿಂದ ಎಂಟ್ರಿ ಇದೆ ನೋಡಿ. ಇಲ್ಲಿ ಬಂದಾಗ ಇಲ್ಲಿ ಎಂಟ್ರಿ ಫೀಸ್ ಎಲ್ಲ ಕೇಳ್ತಾರೆ. ಫಾಲ್ಸ್ ಹೋಗಕ್ಕೆ ಎಂಟ್ರಿ ಫೀಸ್ ಇಲ್ಲಿ ನೋಡಿ ಗೈಸ್ ಹೆಂಗಿದೆ. ಇಲ್ಲಿದು ಪ್ಲೇಸ್ಗೆ ಹೋಗೋ ದಾರಿ ಇದು. ರೋಡ್ ನೋಡಿ ಗೈಸ್, ಬಂದಿದೀವಿ ಈಗ. ಇಲ್ಲಿ ಬಂದು ಇಲ್ಲಿ ಲೊಕೇಶನ್ ಇಲ್ಲಿ ದೇವಸ್ಥಾನನೂ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದನ್ನು ಶ್ರೀವಾಶ್ರಮನ ಏನೋ ಇದೆ, ಶ್ರೀನಿವಾಸ ಟೆಂಪಲ್ ಗೋವಿಂದ. ಅದು ಬಂತ ಇದ್ದಂಗೆ ಅಲ್ಲಿಂದ ಮೇಲೆ ಹೋದ್ರೆ ಇಲ್ಲಿ ಲೇಕ್ ವ್ಯೂ ಇದೆ. ಲೇಕ್ ವ್ಯೂ ತೋರಿಸ್ತೀನಿ ಮೇಲೆ ಹೋಗಿ. ಮೇಲೆ ಹೋಗ್ತೀನಿ ಕಂಪ್ಲೀಟ್ಲಿ ಲೇಕ್ ವ್ಯೂ ಬಗ್ಗೆ ತೋರಿಸ್ಕೊಡ್ತೀನಿ. ಇವಾಗ ಅಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಇದ್ದಂಗೆ ಮೇಲೆ ಅಲ್ಲಿಂದ ಕ್ಲೈಮ್ ಮಾಡ್ಕೊಂಡ್ ಬಂದ್ರೆ ಕೆಳಗಡೆಯಿಂದ ಕ್ಲಿಯರ್ಲಿ ಮೌಂಟೇನ್ಸ್ ಜೊತೆಗೆ ಇಲ್ಲಿ ಲೇಕ್ ವ್ಯೂ ಸಿಗುತ್ತೆ. ಇಲ್ಲಿ ಫುಲ್ ಕೆಳಗಡೆ ಲೇಕ್ ಇದೆ, ಮೇಲೆಲ್ಲ ಮೌಂಟೇನ್ಸ್ ಇದೆ ನೋಡಿ. ವ್ಯೂ ಅಂತೂ ಚೆನ್ನಾಗಿದೆ ಗೈಸ್. ಇಲ್ಲೂ ಬೆಟ್ಟ ಜೊತೆಗೆ ಲೇಕ್ ಇದೆ ಕೆಳಗಡೆ. ಗೈಸ್ ಹೆಂಗಿದೆ ಈ ಪ್ಲೇಸು ನೋಡಿ ಗೈಸ್. ಇಲ್ಲೇ ಮಂಗಗಳೆಲ್ಲ ಎಷ್ಟೊಂದಿದಾವೆ, ಮರಿಗಳು ಬಿಟ್ಕೊಂಡು ಜೊತೆಗಿದಾವೆ. ಇಲ್ಲೇ ಅಮ್ಮಗಳ ಜೊತೆ ಇದಾವೆ ಎಲ್ಲ ಗೈಸ್. ಏನಂದರೆ ಮಳೆ ಜಾಸ್ತಿ ಬರೋದ ಕಾರಣ ಇದು ನೀರು ಇನ್ನೂ ವಾಟರ್ ಫ್ಲೋ ಆಗಿಲ್ವಂತೆ ಇಲ್ಲಿ. ಇಲ್ಲಾಂದರೆ ವಾಟರ್ ಫ್ಲೋ ಆಗಿರೋದಂತೆ. ನೀರು ಜಾಸ್ತಿ ಬರ್ದಿರೋ ಕಾರಣ ವಾಟರ್ ಫ್ಲೋ ಆಗಿಲ್ಲ. ನೀರು ಜಾಸ್ತಿ ಬಂದಿರೋಕೆ ಬರ್ರಿ ಅಂತ ಹೇಳ್ತಾರೆ ಜನಗಳು. ಆದರೂ ಚೆನ್ನಾಗಿದೆ ಗೈಸ್. ದಟ್ಟ ಫುಲ್ಲು ಸುತ್ತಮುತ್ತ ಗಿಡ ಮರಗಳು, ಕಾಡು, ಅಲ್ಲಿ ಮಧ್ಯದಲ್ಲಿ ಇದು ನೀರಿದೆ ಗೈಸ್. ಅಲ್ಲಿ ನೋಡಿ ಗೈಸ್ ಹೆಂಗಿದೆ ನೇಚರು. ಬರೋರು ಇಲ್ಲಿ ಇದು ಮಾಡಿ ಗೈಸ್, ಚೆನ್ನಾಗಿದೆ ನೇಚರು. ಅಲ್ಲಿಂದ ಇದು ದೇವಸ್ಥಾನ ಇದೆ, ದೇವಸ್ಥಾನದಿಂದ ಹಿಂಗೆ ಸುತ್ತಮುತ್ತ ಇದು ಬಂದರೆ ಲೇಕ್ ಥರ ಇದೆ ಇದು. ಇಲ್ಲಿ ಜಾಸ್ತಿ ನೀರಾದರೆ ಮಳೆ ಜಾಸ್ತಿ ಬಂದಷ್ಟು ಕೆಳಗಡೆ ವಾಟರ್ ಫ್ಲೋ ಆಗುತ್ತೆ ಗೈಸ್. ಮಳೆ ಕಮ್ಮಿ ಇರೋದ್ರಿಂದ, ಮಳೆ ಬರ್ತಾ ಇರೋದ್ರೆ ಅಷ್ಟು ಜಾಸ್ತಿ ಬರ್ದಿರೋ ಕಾರಣ ಅಲ್ಲಿ ವಾಟರ್ ಫ್ಲೋ ಆಗಿಲ್ವಂತೆ. ಆದರೂ ನೋಡೋಕ್ಕೆ ಚೆನ್ನಾಗಿದೆ ಗೈಸ್ ಪ್ಲೇಸು. ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ನೋಡಿ ಗೈಸ್. ಚೆನ್ನಾಗಿದೆ ಅಲ್ಲೆಲ್ಲ ನೋಡಿ, ಅಲ್ಲಿಂದನೂ ಇದಿದೆ, ವ್ಯೂ ಎಲ್ಲ ಸಖತ್ತಾಗಿದೆ. ಅಷ್ಟು ಜನ ಬಂದು ವಿಸಿಟ್ ಮಾಡಿ ಗೈಸ್. ಚೆನ್ನಾಗಿದೆ ಪ್ಲೇಸ್ಗಂತೂ ಏನು ಹೇಳೋಷ್ಟು ಇದೇನಿಲ್ಲ, ಚೆನ್ನಾಗಿದೆ. ಬಂದು ಆದಷ್ಟು ಜನ ವಿಸಿಟ್ ಮಾಡಿ ಹೋಗಿ ಗೈಸ್. ಪ್ಲೇಸಸ್ಸು ಚೆನ್ನಾಗಿದೆ, ಎಷ್ಟಿದೆ, ಒಳ್ಳೆ ವ್ಯೂ ಇದೆ ಗೈಸ್. ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್, ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳ ಸೆಂಟ್ರಲ್ಲಿ ಗೈಸ್. ಈ ಬೆಟ್ಟ ಗುಡ್ಡಗಳಿಂದ ಅಲ್ಲಿ ಕೆಳಗಡೆಯಿಂದ ನೀರಿದು ಲೇಕ್ ಆಗಿ ಇದು ಬಂದಿದೆ, ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ ಗೈಸ್. ಬರೋರು ಎಲ್ಲ ಬಂದು ಇದು ಮಾಡ್ಬೋದು, ಇಲ್ಲಿ ವಿಸಿಟ್ ಮಾಡ್ಬೋದು. ದೇವಸ್ಥಾನ ಕೂಡ ಇದೆ, ದೇವಸ್ಥಾನ ನೋಡ್ಕೊಂಡು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಇದೇನಿಲ್ಲ ಗೈಸ್ ಪ್ಲೇಸು. ಫಾಲ್ಸ್ ಬರಬೇಕಾಗಿತ್ತು, ಕಾರಣ ಅದೇ ಮಳೆ ಬಂದಿದ್ದರೆ ಜಾಸ್ತಿ ಆಗದಿರೋ ಕಾರಣ ಫಾಲ್ಸಲ್ಲಿ ನೀರು ಬಂದಿಲ್ಲ. ಆದರೂ ಬಂದು ಆದಷ್ಟು ಜನ ಬಂದು ವಿಸಿಟ್ ಮಾಡಿ ಗೈಸ್. ಚೆನ್ನಾಗಿದೆ ಪ್ಲೇಸು, ವಿಸಿಟ್ ಮಾಡಿ ಅಷ್ಟೇ ಗೈಸ್ ನಾನು ಹೇಳೋದು. ಬಂದು ನೋಡಿ, ಆಮೇಲೆ ಕಮೆಂಟ್ ಮೂಲಕ ಹೆಂಗಿದೆ ಪ್ಲೇಸ್ ಅಂತೆಲ್ಲ ತಿಳಿಸ್ಕೊಡಿ. ಅದಷ್ಟು ಇದು ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಡಿ ಗೈಸ್, ಲೈಕ್ ಮಾಡಿ. ಬಾಯ್ ಗೈಸ್. ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ ಈಗ. ಹಂಗೆ ಹಿಂಗೆ ಹೋಗ್ತಾಯಿದ್ರಿ, ಇಲ್ಲೊಂದು ಬಸ್ ಮೇಲೆ ಒಂದು ಇದು ಕಾಣಿಸ್ತು ಗೈಸ್. ಅದು ನೋಡಿ ತುಂಬ ಇಷ್ಟ ಆಯಿತು.
ನಿಮಗೂ ತೋರ್ಸೋಕೆ ಇದು ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಈ ಸಲ ಕಪ್ ನಮ್ಮದು ಅಂತ ತುಂಬ ಇಷ್ಟ ಆಯ್ತಿದೆ ಬಸ್ ಮೇಲೆ ನೋಡಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ RCB, ಜೈ RCB. ಕೊನೆಗೂ ಗೆದ್ರು ಗೈಸ್. 18 ವರ್ಷದ ವನವಾಸ ಕೊನೆಗೂ ನಮ್ದಾಯಿತು. ಈ ಸಲ ಕಪ್ ನಮ್ಮದು. ಗೈಸ್ ಇವಾಗ ಮುಗೀತಿಲ್ಲ, ಇಲ್ಲಿ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ, ಮುಗಿಸ್ತೀವಿ. ಇಲ್ಲಿ ಲಂಚ್ ಮಾಡ್ತಾಯಿದ್ದೀವಿ, ಡಿನ್ನರ್ ಮಾಡ್ತಾಯಿದ್ದೀವಿ. ಲಾಸ್ಟು ಡಿನ್ನರ್ ಮಾಡಿ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ ಗೈಸ್. 2 ಪ್ಲೇಸಸ್ ಕವರ್ ಅಪ್ ಮಾಡಿದ್ದೀನಿ, 2 ಹಿಡನ್ ಪ್ಲೇಸಸ್ಸು. ನೆಕ್ಸ್ಟ್ ಇನ್ನು ಮುಂದೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ತುಂಬ ಮುಖ್ಯ ಗೈಸ್. ಹೀಗೆ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ ನಾನು ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಆಸಕ್ತಿ ಆಗುತ್ತೆ. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.